ಜಗಳೂರು ಪಟ್ಟಣ ಪಂಚಾಯಿತಿಯ ಸಭಾಂಗಣದಲ್ಲಿ 2025-26ನೇ ಸಾಲಿನ 3.35 ಲಕ್ಷ ಉಳಿತಾಯ ಬಜೆಟ್ ಅನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಮಂಡಿಸಲಾಯಿತು. ವಿವಿಧ ಮೂಲಗಳಿಂದ 19.76 ಕೋಟಿ ಆದಾಯ ನಿರೀಕ್ಷಿಸಲಾಗಿತ್ತು. ವಿವಿಧ ಯೋಜನೆಗಳಿಗೆ 19.73 ಕೋಟಿ ವೆಚ್ಚ ಮಾಡುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಜಗಳೂರು ಕೆರೆ ಸುತ್ತ ಬೀದಿ ದೀಪಗಳ ಅಳವಡಿಕೆ, ಪಟ್ಟಣದ ಮಧ್ಯ ಭಾಗದಲ್ಲಿರುವ ತರಕಾರಿ ಮಾರುಕಟ್ಟೆ, ಶೌಚಾಲಯ ನಿರ್ಮಾಣ, ಉದ್ಯಾನಗಳಲ್ಲಿ ಅಮೃತ ಮಿತ್ರ ಯೋಜನೆಯಡಿ ಸ್ವಚ್ಛತಾ ಕಾರ್ಯಕ್ರಮ, ಸ್ಮಶಾನ ಅಭಿವೃದ್ಧಿ, ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಮತ್ತು ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಕೌಶಲ್ಯ ಆಧಾರಿತ ತರಬೇತಿ ಸೇರಿದಂತೆ 20 ಅಂಶಗಳ ಹೊಸ ಕಾರ್ಯಕ್ರಮ ಜಾರಿಗೊಳಿಸಲಾಗುವುದು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ತಿಳಿಸಿದರು. ಇನ್ನು ಪಟ್ಟಣ ಪಂಚಾಯಿತಿ ಸಾಮಾನ್ಯ ನಿಧಿಯಡಿ 65.27 ಲಕ್ಷ SC ST ಸಮುದಾಯಗಳ ಕಲ್ಯಾಣಕ್ಕೆ ಶೇಕಡಾ 24.10 ಯೋಜನೆಯಡಿ 1.57 ಕೋಟಿ, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಶೇಕಡಾ 7.25 ಯೋಜನೆಯಡಿ 4.73 ಲಕ್ಷ ಹಾಗೂ ಅಂಗವಿಕಲರ ಕಲ್ಯಾಣಕ್ಕಾಗಿ ಶೇಕಡಾ 5% ಯೋಜನೆಯಡಿ 3.26 ಲಕ್ಷ, ಕ್ರೀಡಾಕೂಟ ಯೋಜನೆಗಾಗಿ ಶೇಕಡಾ 1% ಯೋಜನೆಯಡಿ 65,000, ಬೀದಿ ನಾಯಿಗಳ ಸಂತಾನ ಶಕ್ತಿಹರಣ ಕಾರ್ಯಕ್ರಮಕ್ಕೆ 65,000 ಅನುದಾನ ಕಾಯ್ದಿರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇನ್ನು 2025-26ನೇ ಸಾಲಿನ ಆಯವ್ಯಯದಲ್ಲಿ ಪಟ್ಟಣ ಪಂಚಾಯಿತಿ ರಸ್ತೆಗಳ ಅಭಿವೃದ್ಧಿ ಮತ್ತು ಪೌರ ಕಾರ್ಮಿಕರ ಮೂಲ ಅವಶ್ಯಕತೆ ಪೂರೈಕೆಗಾಗಿ 20 ಅಂಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಗುರಿ ಹೊಂದಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಪಾವತಿ, ಪೌರ ಕಾರ್ಮಿಕರ ವೇತನ, ಸಂಕಷ್ಟ ಭತ್ಯೆ, ಇತರ ಕೆಲಸಗಳನ್ನು ತೆಗೆದುಕೊಳ್ಳುವುದು 10 ಲಕ್ಷ ರೂಪಾಯಿ. 25-26ನೇ ಸಾಲಿನ ಡೇನೆಲ್ ಅನುದಾನ 5 ಲಕ್ಷ. ಡೇನೆಲ್ ಯೋಜನೆಯಲ್ಲಿ ಸ್ವಸಹಾಯ ಗುಂಪುಗಳಿಗೆ ಸಹಾಯಧನ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ತೆಗೆದುಕೊಳ್ಳುವುದು 5 ಲಕ್ಷ. 25-26ನೇ ಸಾಲಿನ ಸಿಬ್ಬಂದಿ ವೇತನ ಅನುದಾನ 230 ಲಕ್ಷ. ಕಚೇರಿಯ ಕಾಯಂ ನೌಕರರು ವೇತನಕ್ಕಾಗಿ 230 ಲಕ್ಷ. 25-26ನೇ ಸಾಲಿನ ಪೌರ ಕಾರ್ಮಿಕರ ಗೃಹ ಭಾಗ್ಯ ಅನುದಾನ 10 ಲಕ್ಷ. ಪೌರ ಕಾರ್ಮಿಕ ಗೃಹ ಭಾಗ್ಯ ಅನುದಾನದಲ್ಲಿ ಕಚೇರಿಯ ಕಾಯಂ ಪೌರನೌಕರರಿಗೆ ಸ್ವಂತ ಮನೆ ನಿರ್ಮಾಣಕ್ಕಾಗಿ ಸಹಾಯಧನ ನೀಡಲಾಗುವುದು 10 ಲಕ್ಷ. ಒಂದು ಪಟ್ಟಣವನ್ನು ಕಚ್ಚಾ ರಸ್ತೆಗಳಿಂದ ಮುಕ್ತವಾಗಿ ವಿವಿಧ ವಾರ್ಡ್ಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ, ಬಾಕ್ಸ್ ಚರಂಡಿ, ಡಕ್ಗಳನ್ನು ನಿರ್ಮಾಣ ಮಾಡಲು ಕ್ರಮ ವಹಿಸಲಾಗುವುದು. ಕಚೇರಿಯ ಅನಗತ್ಯ ವೆಚ್ಚವನ್ನು ತಡೆಯಲು ನಿಗದಿಪಡಿಸಿರುವ ಮೊತ್ತಕ್ಕೆ ನಿಯಮಾನುಸಾರವಾಗಿ ಟೆಂಡರ್ ಕರೆದು ವೆಚ್ಚ ಭರಿಸಲು ಕ್ರಮ ವಹಿಸಲಾಗುವುದು. ಪಟ್ಟಣ ಪಂಚಾಯತಿ ಹೊರಗುತ್ತಿಗೆ ನೌಕರರ ಬಾಕಿ ವೇಳೆ ಪಟ್ಟಣ ಪಂಚಾಯಿತಿ ಆರೋಗ್ಯ ನಿರೀಕ್ಷಕ ಪ್ರಶಾಂತ್, ಇಂಜಿನಿಯರ್ ಶ್ರುತಿ, ಯೋಜನಾಧಿಕಾರಿ ಕೃಷ್ಣ ನಾಯಕ್ ಸೇರಿದಂತೆ ಹಲವು ಅಧಿಕಾರಿಗಳು ಬಜೆಟ್ ಸಭೆಗೆ ಗೈರಾಗಿದ್ದನ್ನು ಸದಸ್ಯರು ಖಂಡಿಸಿದರು. ಇನ್ನು ಸಭೆಯಲ್ಲಿ ಗೈರಾಗಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಸದಸ್ಯರಾದ ಸಿದ್ದಪ್ಪ ಹಾಗೂ ರಮೇಶ್ ರೆಡ್ಡಿ, ಶಕೀಲ್ ಅಹಮದ್ ಮತ್ತು ಮಂಜುನಾಥ್ ಕುರಿಜಯಣ್ಣ ಆಗ್ರಹಿಸಿದರು. ಇನ್ನು ಆಡಳಿತಾರೂಢ ಸದಸ್ಯರು ಸಭೆಯಲ್ಲಿ ಗೈರಾಗಿದ್ದು ಕಂಡುಬಂತು. ಈ ಸರಿ ಮೀಟಿಂಗ್ ಕಳಿಸೋ ಕಾರಣ ಏನು ಅಂತದ್ದು ಮಾಧ್ಯಮದ ಕೇಳಲ್ಲ ಅಂತಲ್ಲ. ಇದು ಮುಂದುವರೆದ ಜಾಹೀರಾತುಗಳಲ್ಲಿ ಮುಂದುವರೆದ ಕೇಳಲ್ಲ. ಯಾರು ಕೆಲಸ ಕೇಳಬಹುದು? ಸಾರ್ವಜನಿಕರು ಇದ್ದಾರೆ, ಸಾರ್ವಜನಿಕರು ಕೇಳಕ ಇದ್ದಾರೆ, ಮಾಧ್ಯಮದವರು ಕೇಳಕ ಇದ್ದಾರೆ. ಹೋದ್ಸಲಿ ಪೇಪರ್ ಎಲ್ಲ ನೀವು ಇನ್ನು ಮಾಡಿ ಅದು ಒಂದು ಉತ್ತರ ನಾನು ಅವತ್ತು ಹೇಳಿದ್ದಕ್ಕೆ ಒಂದು ಉತ್ತರ ಮಾಧ್ಯಮದಲ್ಲಿ ಕೊಡಲಿಲ್ಲ. ನೀವು ಈ ಸಲಿನೂ ಕೊಡಲಿಲ್ಲ. ಕಾರಣ ಏನು? ಕಾರಣ ಏನು ಅಂತ ಬೇಕಲ್ಲ. ಈ ಸಲಿನೂ ಬೇಕಂತಲೇ ಕಳಿಸಿದ್ರಿ, ಈ ಸಲಿನೂ ಕಳಿಸಿದ್ರೆ ಮಾಧ್ಯಮ ಯಾರು ಕೇಳಲ್ಲ, ಎಲ್ಲರೂ ಸಾರ್ವಜನಿಕರು ಕೇಳಲ್ಲ. ಕಾರಣ ಏನು ಅಂತ ಬೇಕಲ್ರಿ? ಇಡೀ ಜಗಳೂರು ಟೌನ್ಗೆ ಈಗ ಬೇಸಿಗೆ ಕಾಲ
ನೀವು ಹೋಗ್ಬೇಕಲ್ಲ, ಸದಸ್ಯರು ಕೇಳೋದಿಲ್ಲ, ಸದಸ್ಯರು ರೆಸ್ಪಾನ್ಸೇ ಮಾಡೋದಿಲ್ಲ. ಯಾರು ಕೇಳ್ಬೇಕು? ಚೀಫ್ ಆಫೀಸರ್ ಕೇಳ್ಬೇಕಾ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಕೇಳ್ಬೇಕ್ರಿ? ಹೆಲ್ತ್ ಇನ್ಸ್ಪೆಕ್ಟರ್ ಕೇಳೋದ್ರಿಂದ ಕರ್ಸ್ಬೇಕು. ಈಗ ನೀವು ಹೋಸಲಿನೂ ಹಂಗೆ, ನಾನು ಹೋಸಲಿನೂ ಕೇಳಿದ್ವಿ, ಹೋಸಲಿನೂ ಹಂಗ ಕಳಿಸಿದ್ರಿ, ಈ ಸಲಿನೂ ಹಂಗ ಕಳಿಸಿದ್ರಿ. ಯಾಕೆ ಒಬ್ಬ ಸದಸ್ಯರಿಗೆ ಮಾಹಿತಿ ಕೊಟ್ಟರಲ್ಲ ಅವರು ಐದು ಅಂತ ಮಾಧ್ಯಮರಿಗೆ ಯಾರ್ಯಾರ ಕೊಟ್ಟರೇನ್ರಿ? ಆ ಮಾಹಿತಿ ಕೊಟ್ಟರೆ ಮೀಟಿಂಗ್ ಐತೆ, ಯಾರು ಮಾಹಿತಿ ಕೊಟ್ಟದಾರ? ಇಲ್ಲ. ಇಡೀ ಟೌನ್ ನೋಡ್ಕೊಳ್ಳೋದು ಹೆಲ್ತ್ ಇನ್ಸ್ಪೆಕ್ಟರ್, ಇಡೀ ಟೌನ್ ನೋಡ್ಕೊಳ್ಳೋದು ಹೆಲ್ತ್ ಇನ್ಸ್ಪೆಕ್ಟರ್. ಈ ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲ ಅದನ್ನ ಯಾರ ಮಾತಾಡ್ಬೇಕು ಏನ್ರಿ? ಸದಸ್ಯರು ಹೌದಲ್ರಿ? ಹೌದು. ಮತ್ತೆ ನಾವ್ ಯಾರು ಕೇಳ್ಬೇಕೀಗ? ಸ್ವಚ್ಛತೆ ಆಗಲಿ, ಯಾರದ್ದಾಗ್ಲಿ, ಇದು ಯಾವುದೋ ಪೌಡ್ರದ್ದಾಗ್ಲಿ, ಸೊಳ್ಳೆದಾಗ್ಲಿ, ಯಾವ್ದು ಏನೂ ಇಲ್ಲ. ಯಾಕಂತ ಯಾಕೆ ಮಾಡ್ತೀರಿ? ಕಟಕಟೆಗೆ ಯಾಕೆ ಮಾಡ್ತೀರಿ ಅಂತ ಅಲ್ಲ. ನಾಯಿದು ಅಂತಂದ್ರೆ ಹೇಳ್ತಾರೆ, ಅದು ನಾಯಿದು ಅಂತಂದ್ರೆ ಏನ್ ಹೇಳ್ತಾರೆ ಗೊತ್ತಾಗ ಏನ್ ಮಾಡಿದಾರೆ ಅಂತ ಕ್ರಮ ವಹಿಸಲಾಗಿದೆ. ಇನ್ನು ಇರೋದಿಲ್ಲ, ಅವರು ಇರೋದಿಲ್ಲ. ಈಗ ಸ್ವಚ್ಛತೆ ವ್ಯವಸ್ಥೆ ಯಾರು ಎಲ್ಲ ಮಾಡಿ ಬರ್ತೀರಾ? ನೀವು ಬರ್ತೀರಾ? ಅಂದ್ರೆ ನೀವು ಬರ್ತೀರ? ಅದ್ರ 5 ಲಕ್ಷ ಎಲ್ಲ ಹಾಕಿದ್ರೆ 5 ಲಕ್ಷ ಇಲ್ಲ ಅಂತ ಏನ್ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು? 5 ಲಕ್ಷ ಅದ್ರಾಗೆ ಅಂದ್ರೆ ಜವಾಬ್ದಾರಿ ಹೊತ್ಕೊಂಡ ಮನುಷ್ಯ ಅವನಿಗೆ ಸ್ಯಾಲರಿ ಕೊಟ್ಟು ನಾವು ಕುಂದಿಸಿರುವ ಅವನಿಗೆ ನಾನು ಇದಾಗಿ ಬಂದ್ಬಿಟ್ಟಿದ್ದಾವೆ. ಹೇಳಿದ್ರೆ ನೀವು ಅದರೇ ನೀವು ಹೇಳಿದ್ರಂತ ಯಾರು ನೋಡಿಸ್ಕೊಂಡು ಇದು ಮಾಡ್ಬಿಟ್ಟು ನೀವು ಹೇಳಿದ್ರಿ, ಬರೀ ಹೇಳಿದ್ರಿ. ಈ ಸಭೆ ಒಳಗೆ ಅಷ್ಟೇ ಹೇಳಿದ್ರಿ ಅಂತ ಯೋಚನೆ ಹೇಳ್ತಾ ಇದ್ರಿ ನೀವು. ಯಾರ ಆಗಿರಿ ನಿಮ್ಮ ಕೇಳಿ ಇದು ಮಾಡ್ರಿ. ಯಾಕೆ ಮುಲಾಜ್ ಹೇಳಿದ್ರ ನೀವು? ಮುಲಾಜ್ ಇದು ಮಾಡಿ ಅದೇನೈತೆ ನೋಡಿ ಶಿಕ್ಷೆ ಮಾಡ್ರಿ ನೀವು. ಸಂಬಳ ಸಾರ್ವಜನಿಕ ಸಂಬಳ ಅವರು ತಗೊಂಡಿರೋದು, ಸಾರ್ವಜನಿಕ ಸಂಬಳ ಬರೀ ಕುಂತು ಇದು ಮಾಡ್ತಾರ, ಲಕ್ಷಗಟ್ಟಲೆ ಸಂಬಳ ತಗೊಂಡ್ರು ಕೆಲಸ ಮಾಡ್ಬೇಕಲ್ಲಿ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಲೋಕಮ್ಮ ಓಬ್ಳೇಶ್, ಸದಸ್ಯರಾದ ಮೊಹಮ್ಮದ್ ಅಲಿ, ಆದರ್ಶ್ ರೆಡ್ಡಿ, ನಾಮನಿರ್ದೇಶಿತ ಸದಸ್ಯರಾದ ತಾನಾಜಿ ಗೋಸಾಯಿ, ಶಾಂತಕುಮಾರ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು.